ಪರ್ಮಿಷನ್ ಆಗಿದೆಯಲ್ಲ ಜನ ಜಾಸ್ತಿ ಯಾರು ಅಲ್ಲಿ ಪರ್ಮಿಷನ್ ಆಗಿರೋರಿಗೆ ಮಾತ್ರ ಅವಕಾಶ ಏನಪ್ಪ ಚೆನ್ನಾಗಿದೆ ನಿಮಿಷ ಅಣ್ಣ ನಿಂತ್ಕೊಳ್ಳಿ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಮೊನ್ನೆ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಇದೀಗ ರಾಜಕೀಯವಾಗಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿದ್ದು, ಅಣಕನೂರು ಜೈಲು ಇದೀಗ ರಾಜಕೀಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಕುಮಾರಸ್ವಾಮಿ ಅಭಿಮಾನಿಗಳ ಬಂಧನ ಪ್ರಕರಣದ ಹಿನ್ನೆಲೆಯಲ್ಲಿಂದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಣಕನೂರು ಜೈಲಿಗೆ ಭೇಟಿ ನೀಡಿದ್ದು, ಬಂಧಿತರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಲು ಮುಂದಾಗಿದ್ದಾರೆ. ಜೈಲಿನ ಬಳಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ್ದು, ಜೈ ಕುಮಾರಣ್ಣ, ಜೈ ನಿಖಿಲ್ ಘೋಷಣೆಗಳು ಮೊಳಗುತ್ತಿವೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಣಕನೂರು ಜೈಲಿನ ಬಳಿ ಇಂದು ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಕುಮಾರಸ್ವಾಮಿ ಅಭಿಮಾನಿಗಳೆಂದು ಗುರುತಿಸಲಾದ ಒಟ್ಟು 9 ಜನರನ್ನ ಪೊಲೀಸರು ಬಂಧಿಸಿರುವ ಹಿನ್ನೆಲೆ ಅವರ ಸ್ಥಿತಿಗತಿ ತಿಳಿದುಕೊಳ್ಳಲು ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಸ್ವತಃ ಜೈಲಿಗೆ ಆಗಮಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ಶಿಡ್ಲಘಟ್ಟ ಶಾಸಕ ರವಿಕುಮಾರ್, ಜೆಡಿಎಸ್ ಮುಖಂಡ ಜೆಕೆ ಕೃಷ್ಣಾರೆಡ್ಡಿ, ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಮುಖಂಡರಾದ ರೆಡ್ಡಿ, ಚೌಡಾರೆಡ್ಡಿ ಹಾಗೂ ಮಾಜಿ ಜಿಲ್ಲಾಧ್ಯಕ್ಷ ನಾಗರಾಜ್ ಕೂಡ ಸಾಥ್ ನೀಡಿದ್ದಾರೆ. ಅಣಕನೂರು ಜೈಲಿನ ಮುಂದೆ ಬೆಳಗ್ಗೆಯಿಂದಲೇ ನೂರಾರು ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ್ದು, ನಿಖಿಲ್ ಕುಮಾರಸ್ವಾಮಿ ಆಗಮಿಸುತ್ತಿದ್ದಂತೆಯೇ ಜೈಕಾರ ಕುಗ್ಗಿ ತಮ್ಮ ನಾಯಕನಿಗೆ ಭರ್ಜರಿ ಸ್ವಾಗತ ಕೋರಿದ್ರು. ಜೈ ಕುಮಾರಸ್ವಾಮಿ, ಜೈ ನಿಖಿಲ್ ಎಂಬ ಘೋಷಣೆಗಳಿಂದ ಜೈಲು ಆವರಣವೇ ಮೊಳಗಿತು. ಕೆಲ ಕಾರ್ಯಕರ್ತರು ಬಂಧಿತರ ಬಿಡುಗಡೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗಿದ ದೃಶ್ಯಗಳು ಕೂಡ ಕಂಡುಬಂದವು. ಇನ್ನೊಂದೆಡೆ ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಬಂಧಿತರನ್ನ ಎಲ್ಲರಿಗೂ ಭೇಟಿಯಾಗಲು ಅವಕಾಶ ನೀಡದೆ ಕೇವಲ 4 ನಾಯಕರಿಗೆ ಮಾತ್ರ ಒಳಗೆ ತೆರಳಿ ಮಾತನಾಡಲು ಅನುಮತಿ ನೀಡಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ 4 ನಾಯಕರು ಬಂಧಿತರ ಆರೋಗ್ಯ ಪ್ರಕರಣದ ಹಿನ್ನೆಲೆ ಹಾಗೂ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ನಾವೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಣಕನೂರು ಜೈಲಿನ ಮುಂದೆ ಇದ್ದೇವೆ. ನನ್ನ ಹಿಂದೆ ನೋಡಬಹುದು, ನೂರಾರು ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿದ್ದು, ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ ಬೆನ್ನಲ್ಲೇ ಘೋಷಣೆಗಳು ಮೊಳಗುತ್ತಿವೆ. ಅಮಾಯಕ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಯಾರೋ ಈ ಪ್ರಕರಣದಲ್ಲಿ ಶಾಮೀಲಾಗದೇ ಇರತಕ್ಕಂತ ವ್ಯಕ್ತಿಗಳು ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತ ಲೋಪದೋಷಗಳ ಬಗ್ಗೆ, ಸರ್ಕಾರದಲ್ಲಿ ಆಗ್ತಾ ಇರತಕ್ಕಂತ ತಪ್ಪುಗಳ ಬಗ್ಗೆ ಎತ್ತಿಡಿದು ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅವ್ರನ್ನ FIR ಹಾಕಿ ಇವತ್ತು ಸುಮೋಟೋ ಕೇಸ್ ಹಾಕ್ತಕ್ಕಂಥ ದೊಡ್ಡ ಅಪರಾಧ ಇವತ್ತು ಯಾರು ಏನು ಇಲ್ಲಿ ಮಾಡಿಲ್ಲ. ತಮ್ಗಳಿಗೂ ಗೊತ್ತಿದೆಯಣ್ಣ ಮಾಧ್ಯಮದವ್ರಿಗೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದಕ್ಕೆ ಪೊಲೀಸ್ನ ಅಧಿಕಾರಿಗಳು ಕೂಡ ನಾನು ಆಗ್ತಾನೆ ಹೇಳಿದ್ದೀನಿ, ದೇಶದ ಕಾನೂನು ಸಂವಿಧಾನಕ್ಕೆ ಬದ್ಧರಾಗಿ ಇವತ್ತು ಪೊಲೀಸ್ನ ಅಧಿಕಾರಿಗಳು ವರ್ತನೆ ಮಾಡಬೇಕಾಗಿದೆ. ಆದರೆ ವಿಪರ್ಯಾಸ ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ FIRಗಳು ನಡೀತಾ ಇದೆ. ಅಂದರೆ ಒಂದು, ಇವ್ರು ಯಾರಿಗೂ ಕೂಡ ಇಲ್ಲಿ ಜೈಲಿನ ವಾತಾವರಣ ನೋಡ್ತಕ್ಕಂಥದ್ದಕ್ಕೆ ಯಾರು ಅಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರಲ್ಲ, ಅಂಥ ಹಿನ್ನೆಲೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಯಾರೂ ಇಲ್ಲ. ಅವ್ರ ಕಣ್ಣಲ್ಲಿ ಒಂದು ನೋವಿದೆ, ಅವ್ರ ಕಣ್ಣಲ್ಲಿ
ಒಂದು ಭಯವೂ ಕೂಡ ಕಾಡ್ತಾ ಇದೆ. ನಾನು ಇಲ್ಲ ಅಂತಕ್ಕಂಥದ್ದು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆಂದರೆ ಯಾವುದೇ ಒಬ್ಬ ಒಳ್ಳೆಯ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಗೌರವಯುತವಾಗಿ ಜೀವನ ಮಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆನ ಈ ರೀತಿ ಟಾರ್ಗೆಟ್ ಮಾಡಿ ನೀವು ಒಳಗಡೆ ಹಾಕಿದಂಥ ಸಂದರ್ಭದಲ್ಲಿ ಅವನಲ್ಲಿ ಮತ್ತು ಅವರ ಕುಟುಂಬಸ್ಥರ ಮೇಲೆ ಯಾವ ರೀತಿ ಒಂದು ಆಘಾತ ಉಂಟಾಗಿದೆ ಅಂತಕ್ಕಂಥದ್ದು ಅವರಲ್ಲಿ ಒಂದು ಭಾವನೆಯನ್ನು ವ್ಯಕ್ತ ಆಗಿದೆ. ಹಾಗಾಗಿ ಇವತ್ತು ಅವ್ರಿಗೆ ಭೇಟಿ ಮಾಡಿ ನಮ್ಮ ಶಿಡ್ಲಘಟ್ಟ ರವಿ ಅಣ್ಣವರು, ಈ ಭಾಗದ ಶಾಸಕರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಕೃಷ್ಣಾಡೆ ಸಾಹೇಬರು ಸೇರಿ ಅನೇಕ ಜನ ನಾವು ಮುಖಂಡರು ಬಂದು ಅವ್ರಿಗೆ ಧೈರ್ಯವನ್ನು ತುಂಬಿದ್ದೇವೆ. ಅವ್ರ ಮನೆಗಳಿಗೆ ತೆರಳ್ತೇವೆ, ಅವರ ಕುಟುಂಬದ ಸದಸ್ಯರ ಜೊತೆನೂ ಕೂತು ಚರ್ಚೆ ಮಾಡ್ತೇವೆ. ಒಟ್ಟಾರೆಯಾಗಿ ಅವ್ರ ಧೈರ್ಯ ತುಂಬತಕ್ಕಂಥದ್ದಷ್ಟೇ ಅಲ್ಲ, ಅವ್ರ ಮನೆ ಮಕ್ಕಳನ್ನ ಅತಿ ಶೀಘ್ರದಲ್ಲೇ ವಾಪಸ್ಸು ಅವ್ರಿಗೆ ಮನೆಗೆ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಇದೆ, ಕೆಲಸ ಮಾಡ್ತೇವೆ. ಈಗ ಒಳಗಡೆ 8 ರಿಂದ 9 ಜನ ಇದ್ದಾರೆ. 8 ಜನ ಇದ್ದಾರೆ. ಈಗ ಸದ್ಯಕ್ಕೆ 8 ಜನ ಇದ್ದಾರೆ. 9 ಜನವೇ ಇದ್ದಾರೆ. ಇನ್ನು ಹೆಚ್ಚು ಕಮ್ಮಿ 150 ಜನರ ಮೇಲೆ FIR ದಾಖಲಾತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಒಂದು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಪ್ರಚೋದನಾಕಾರಿಯಾದಂಥ ಹೇಳಿಕೆಗಳು ಕೊಟ್ಟು ಈ ರೀತಿ ಪ್ರಚೋದನೆಯನ್ನು ಮಾಡಿ ಉದ್ದೇಶಪೂರ್ವಕವಾಗಿ ಒಳಗಡೆ ಹಾಕ್ಸಿರ್ತಕ್ಕಂಥ ಆ ವ್ಯಕ್ತಿನ ಇಲ್ಲಿವರೆಗೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. FIR ಯಾರ ಮೇಲೆ ದಾಖಲಾಗಬೇಕು ಅಂತಕ್ಕಂಥದ್ದು ಬಹುಶಃ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ಇವತ್ತು ಸರ್ಕಾರ ಈಗ ಪ್ರಚೋದನೆ ಮಾಡಿದಂಥವ್ರು ಅವರು ಕೆಂಪೇಗೌಡರ ಜಯಂತಿ. ಕೆಂಪೇಗೌಡರು ನಾಡಿನ ಪ್ರಭುಗಳು. ಅವರು ಯಾವತ್ತೂ ಒಂದು ಜಾತಿ ಜನಾಂಗ ಧರ್ಮಕ್ಕೆ ಸೀಮಿತವಾಗಿ ಬದುಕನ್ನು ಕಟ್ಕೊಡ್ಲಿಲ್ಲ. ಬದಲಾಗಿ ಎಲ್ರಿಗೂ ಕೂಡ ಸರ್ವ ಜನಾಂಗದ ನಾಯಕರಾಗಿ ಕೆಂಪೇಗೌಡರು ನಮ್ಮ ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು. ಅಂತ ಜಯಂತಿಯ ದಿನದಲ್ಲಿ ಅಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿತ್ತಲ್ಲ, ಇದನ್ನ ಯಾಕೆ ಇಲ್ಲಿವರೆಗೂ ಪ್ರಚೋದನೆ ಮಾಡ್ತಕ್ಕಂಥದಕ್ಕೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿತ್ತು ಅಂತಕ್ಕಂಥ ಒಂದು ಪ್ರಶ್ನೆಗೆ ಅವ್ರು ಉತ್ತರ ಕೊಡಬೇಕು. ಇವತ್ತು ಪ್ರಚೋದನೆ ಅಂತ ತಾವು ಹೇಳಿದ್ರಿ, ಶಾಸಕರನ್ನ ಜಯಂತಿಗೆ ಬರತ್ತಪ್ಪ. ನೋಡಿ, ನಾನೊಂದು ಮಾತು ಹೇಳ್ತೇನೆ. ಕೆಂಪೇಗೌಡರ ಜಯಂತಿ ಅಂದರೆ ಸರ್ವ ಜನಾಂಗಕ್ಕೂ ಸ್ವಾಗತ ಇರತಕ್ಕಂಥ ಜಯಂತಿ. ಅದು ನಾನು ಈಗ ತಾನೇ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ. ನಾನು ಇಲ್ಲಿ ಯಾವ ವ್ಯಕ್ತಿ ಬಗ್ಗೆನೂ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾ ಮಾತಾಡಲ್ಲ, ಯಾವ ಕಾರಣಕ್ಕೂ ಮಾತಾಡಲ್ಲ. ಮಾತನಾಡ್ತಕ್ಕಂಥವ್ರು ಮಾತನಾಡ್ತಾರೆ. ದಯವಿಟ್ಟು ನನಗೆ ಬೇರೆ ಇನ್ನೇನು ವ್ಯಕ್ತಿ ಬಗ್ಗೆ ಕೇಳಬೇಡಿ. 9 ಮಂದಿ ಕುಮಾರಸ್ವಾಮಿ ಅಭಿಮಾನಿಗಳ ಬಂಧನ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಅಥವಾ ಈ ವಿಚಾರವನ್ನು ರಾಜಕೀಯ ಹೋರಾಟವಾಗಿ ಪರಿವರ್ತಿಸ್ತಾರಾ ಅನ್ನೋದು ಇದೀಗ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಸುಮನ್ ಟಿವಿ ಕನ್ನಡ, ಚಿಕ್ಕಬಳ್ಳಾಪುರ.